ಅದೊಂದು ದೊಡ್ಡ ಸಮಾರಂಭ. ಅಲ್ಲಿ ಬಂದಂತವರು ಹೆಚ್ಚಿನವರು ಸಮಾರಂಭಕ್ಕೆ ಬಂದಿರಲಿಲ್ಲ, ಬದಲಿಗೆ ಸಮಾರಂಭದ ಅಂತ್ಯಕ್ಕೆ ನೀಡುವ ಬಿರಿಯಾನಿ ತಿನ್ನಕ್ಕೆ ಜನ ಅಲ್ಲಿ ಸೇರಿದ್ದರು. ಸಮಾರಂಭದ ಕಡೆಗೆ ಯಾರ್ದು ಗಮನ ಇಲ್ಲ. ಪಕ್ಕದಲ್ಲಿ ತಯಾರಾಗ್ತಾ ಇದ್ದಂತ ದಮ್ ಬಿರಿಯಾನಿಯ ಪರಿಮಳವನ್ನ ಎಳೀತಾ ಇದ್ರು. ಯಾಕಂದ್ರೆ ಯಾವಾಗ ಆ ಬಿರಿಯಾನಿ ನಮ್ಮ ತಟ್ಟೆಯ ಮೇಲೆ ಬೀಳುತ್ತೆ, ಯಾವಾಗ ನಾವೊಮ್ಮೆ ಅದನ್ನ ತಿಂತೀವಿ ಅನ್ನುವಂತದ್ದೇ ಊಟದ ಸಮಯ ಬಂದೇ ಬಿಡ್ತು. ಎಲ್ಲರೂ ದಬ 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 ಅಂತ ಹೇಳಿ ಊಟದ ಹಾಲ್ ಅಲ್ಲಿ ಕೂತ್ಕೊಂಡ್ರು. ತಟ್ಟೆ ಬಂತು, ಬಿರಿಯಾನಿನೋ ತಟ್ಟೆಗೆ ಬಿತ್ತು. ಇನ್ನೇನು ಕೈಯಲ್ಲಿ ಬಿರಿಯಾನಿಯನ್ನ ತಕೊಂಡು ತಿನ್ಬೇಕು ಅನ್ನುವಾಗ ಸಡನ್ ಆಗಿ ಯಾರು ಬಿರಿಯಾನಿಯನ್ನ ತಯಾರು ಮಾಡಿದಲ್ವಾ ಅವ ಬಂದು ಅನೌನ್ಸ್ ಮಾಡಿ, ಊಟ ಮಾಡುವ ಮೊದಲು ಸ್ವಲ್ಪ ಗಮನಿಸಿ, ನಾನು ಬಿರಿಯಾನಿಯನ್ನ ತಯಾರು ಮಾಡುವಾಗ ಅಕಸ್ಮಾತಾಗಿ ಗುಂಡು ಪಿನ್ನಿನ ಒಂದು ಬಾಕ್ಸ್ ಬಿರಿಯಾನಿ ಒಳಗಡೆ ಬಿದ್ದು ಬಿಟ್ಟಿದೆ. ನಾನು ಕಾಳಜಿ ವಹಿಸಿ ಬಿದ್ದಂತ ಎಲ್ಲ ಗುಂಡು ಪಿನ್ನುಗಳನ್ನ ಹೆಕ್ಕಿದ್ದೇನೆ. ನನ್ಗೆ ಯಾಕೋ ಡೌಟ್ ಇದೆ, 1-2-3 ಪಿನ್ನುಗಳು ಬಿರಿಯಾನಿಯಲ್ಲಿ ಉಳಿದಿರಬಹುದು. ದಯವಿಟ್ಟು ಊಟ ಮಾಡುವಾಗ ನೋಡ್ಕೊಂಡು ಊಟ ಮಾಡಿ. ಅಲ್ಲಿವರೆಗೆ ಬಿರಿಯಾನಿಯ ಬಗ್ಗೆ ಮಾತಾಡ್ತಾ ಇದ್ದಂತ ಎಲ್ಲರ ಮಾತು ನಿಂತು ಬಿಡ್ತು. ಅವರು ಅವರ ತಟ್ಟೆ, ಯಾರು ಆ ಕಡೆ ಈ ಕಡೆ ಈಗ ನೋಡ್ತಾ ಇಲ್ಲ. ಎಲ್ಲರ ಗಮನ ಆ ತಟ್ಟೆಯ ಮೇಲೆ. ನನಗೆಲ್ಲಾದ್ರೂ ಗುಂಡು ಪಿನ್ನು ಸಿಕ್ಕುತ್ತೋ ಏನೋ ಅಂತ ಪ್ರತಿಯೊಂದು ಕಾಳನ್ನು ಆ ಕಡೆ ಈ ಕಡೆ ಮಾಡಿ ಊಟ ಮಾಡುವಾಗ ಬಿರಿಯಾನಿಯ ಪರಿಮಳ ಮೂಕಿಗೆ ಹೊಡೆಯುತ್ತಾ ಇಲ್ಲ. ಕಣ್ಣು ಪಿನ್ನಿನ ಮೇಲೇನೆ ಕೇಂದ್ರೀಕೃತ ಆಗಿದೆ. ಪಿನ್ ಸಿಗುತ್ತೆ. ಅಕಸ್ಮಾತ್ ಎಲ್ಲಾದ್ರೂ ಆ ಬಿರಿಯಾನಿಯ ಜೊತೆಗೆ ಪಿನ್ ನುಂಗಿಬಿಟ್ರೆ ಏನ್ ಮಾಡೋದು? ಪುಣ್ಯಕ್ಕೆ ಎಲ್ಲರೂ ಗಮನ ಇಟ್ಟು ತಿಂದ್ರು. ಒಬ್ಬನಿಗೂ ಪಿನ್ನು ಸಿಕ್ಕಿಲ್ಲ. ಹಬಾ ಅಂತ ನಿಟ್ಟುಸಿರು ಬಿಟ್ಟು ಕೈ ನೋಡ್ಕೊಂಡ್ರು. ಇವರಿಗೆ ಎಲ್ರಿಗೂ ಕೋಪ ಬಂತು. ಅಟ್ಲೀಸ್ಟ್ ಈ ಬಿರಿಯಾನಿಯನ್ನಾದ್ರೂ ಸ್ವಾದಿಸಿ ತಿನ್ಬಹುದಿತ್ತು. ಆತ ಬಂದು ಒಂದು ಪಿನ್ ಇದೆ ಅಂತ ಹೇಳಿ ನಮ್ಗೆ ಬಿರಿಯಾನಿ ತಿನ್ನದಾಗೆ ಮಾಡಿದನಲ್ಲ ಅಂತೇಳಿ ಎಲ್ಲರೂ ಕೈ ತೊಳೆಯುವ ಮೊದಲು ಯಾರು ಆ ಬಿರಿಯಾನಿಯನ್ನ ರೆಡಿ ಮಾಡಿದನಲ್ಲ ಅವನನ್ನು ಕರ್ತನ್ನಿ. ಮತ್ತೆ ಬಂದ. ಎಲ್ರು ಹೇಳಿದ್ರು, ಅಪ್ಪ ನೀನು ಬಿರಿಯಾನಿಯಲ್ಲಿ ಗುಂಡು ಪಿನ್ನು ಬಿದ್ದಿದೆ ಅಂತ ಹೇಳಿದ್ಯಲ್ವಾ, ನಾವು ಗಮನ ಇಟ್ಟು ಆ ಬಿರಿಯಾನಿಯನ್ನ ಸ್ವಾದ ಮಾಡಿದೆವು, ನಮ್ಗೆ ಯಾರಿಗೂ ಬಿರಿಯಾನಿಯಲ್ಲಿ ಗುಂಡು ಪಿನ್ನು ಸಿಕ್ಕಿಲ್ಲ. ಆತ ಹೇಳಿದ, ದೇವರಿಗೆ ಕೃತಜ್ಞತೆಯಾಗ್ಲಿ, ನನಗೆ ಒಂದು ಡೌಟ್ ಇತ್ತು ಅಷ್ಟೇ, ಎಲ್ಲಾದ್ರೂ ಬಿದ್ದಿರಬಹುದು ಅಂತೇಳಿ. ನೀವು ಏನು ಮಾಡಿದ್ರಿ, ನೀವು ಗಮನ ಇಟ್ಟು ತಿಂದಿದ್ರಿಂದ ನಿಮಗೆ ಸಿಕ್ಕಿಲ್ಲ, ಅದರಿಂದ ಏನೋ ತೊಂದರೆ ಆಗಿಲ್ಲ ಅಲ್ವಾ? ಅಲ್ಲಪ್ಪ, ತೊಂದರೆ ಆಗೋದು ಬಿಡೋ, ನೀನ್ ತಯಾರಿಸಿದ ಬಿರಿಯಾನಿಯನ್ನ ಸ್ವಾದ ಮಾಡಿ ತಿನ್ನುವಂತ ಒಂದು ಕೃಪೆನೂ ನಮಗೆ ಸಿಕ್ಕಿಲ್ಲ ಅಲ್ವಾ? ನೀನ್ ನಮ್ಮನ್ನ ಭಯಪಡಿಸಿ ಬಿಟ್ಟೇ ಅಲ್ಲ.